ಆದವರು ಕೆಲವೇ ಜನ. ಯೋಗ ಕ್ರೀಡಾಪಟುಗಳಿಗೂ ಸಹಾಯಕಾರಿಯಾಗಬಲ್ಲದು ಅನ್ನೋದು ಈತ ಅದನ್ನ ಸಾಧಿಸಿ ತೋರಿಸಿದ್ದಾರೆ. ಅದ್ಯಾರಂತೀರಾ? ಈ ರಿಪೋರ್ಟ್ ನೋಡಿ. ಅದ್ಭುತ ಯೋಗ ಗುರು ಡಾಕ್ಟರ್ ಓಂಕಾರ್ ಕಳೆದ 3 ದಶಕಗಳಿಂದ ಯೋಗ ತರಬೇತಿ ನೀಡುವ ಮೂಲಕ ಯೋಗ ಕುರಿತು ಅರಿವು ಮೂಡಿಸ್ತಾ ಇರೋ ಯೋಗ ಗುರು ಡಾಕ್ಟರ್ ಓಂಕಾರ್. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿರುವ ಇವರಿಗೆ ಯೋಗ ಅಂದ್ರೆ ಪಂಚಪ್ರಾಣ. ಯೋಗದಿಂದ ಹೆಚ್ಚು ಪ್ರಸಿದ್ಧಿಯಾಗಿರುವ ವ್ಯಕ್ತಿ. ಹಲವು ಸೆಲೆಬ್ರಿಟಿಗಳಿಗೆ ಯೋಗ ಹೇಳಿಕೊಟ್ಟಿರುವ ಕೀರ್ತಿ ಇವರಿಗೆ ಸಲ್ಲತ್ತೆ. ಕರ್ನಾಟಕ ಕ್ರಿಕೆಟರ್ಸ್ಗೆ ಯೋಗ ತರಬೇತಿ. ಆರಂಭದಲ್ಲಿ ಜಾವಗಲ್ ಶ್ರೀನಾಥ್ ಅವರಿಗೆ ಯೋಗ ಹೇಳಿಕೊಡ್ತಾ ಇದ್ದ ಓಂಕಾರ್ ಆನಂತರ ಸಂಪೂರ್ಣ ಕರ್ನಾಟಕ ತಂಡಕ್ಕೆ ಯೋಗ ಹೇಳಿಕೊಡಲು ಆರಂಭಿಸಿದ್ರು. ಅದೇ ಸಮಯದಲ್ಲಿ ಕರ್ನಾಟಕ ತಂಡ 2 ಸಲ ರಣಜಿ ಟ್ರೋಫಿ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಕರ್ನಾಟಕದ ಸ್ಟಾರ್ ಕ್ರಿಕೆಟರ್ಗಳಾದ ಶ್ರೀನಾಥ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್ ಮತ್ತು ಸುನಿಲ್ ಜೋಶಿ ಎಲ್ಲರಿಗೂ ಯೋಗ ಹೇಳಿಕೊಟ್ಟ ಕೀರ್ತಿ ಇವರದ್ದು. ಕನ್ನಡಿಗರಿಂದ ಟೀಂ ಇಂಡಿಯಾಗೆ ಪ್ರವೇಶ. ಕರ್ನಾಟಕ ಕ್ರಿಕೆಟ್ ಕಲಿಗಳ ಸಹಾಯದಿಂದ ಓಂಕಾರ್ ಅವರಿಗೆ ಟೀಂ ಇಂಡಿಯಾ ಆಟಗಾರರಿಗೂ ಯೋಗ ಕಲಿಸುವಂತಹ ಅವಕಾಶ ಒದಗಿ ಬಂತು. ಭಾರತ ತಂಡ ಬೆಂಗಳೂರಿಗೆ ಬಂದ್ರೆ ಸಂಪೂರ್ಣ ತಂಡಕ್ಕೆ ಯೋಗ ಶಿಬಿರ ಆಯೋಜಿಸುವ ಮೂಲಕ ಭಾರತ ತಂಡಕ್ಕೆ ಯೋಗ ಕಲಿಸಿದ್ರು. ಆಟಗಾರರಿಗೆ 1 ಗಂಟೆ ಯೋಗ ಶಿಬಿರ ಕಡ್ಡಾಯವಾಗಿತ್ತು. ಸಚಿನ್, ಗಂಗೂಲಿ, ಸೆಹ್ವಾಗ್, ಧೋನಿ, ಹರ್ಭಜನ್, ಮೊಹಮ್ಮದ್ ಕೈಫ್, ಯುವರಾಜ್ ಸೇರಿದಂತೆ ಹಲವು ಆಟಗಾರರಿಗೆ ಯೋಗ ತರಬೇತಿ ನೀಡಿದ್ದಾರೆ. ಆದರೆ ವಿಶೇಷವಾಗಿ ಸಚಿನ್ ತೆಂಡೂಲ್ಕರ್ ಅವರು ಕ್ಲಾಸ್ ಮುಗಿದ ಮೇಲೂ 1.25 ಗಂಟೆ ಪ್ರತ್ಯೇಕವಾಗಿ ಯೋಗ ಶಿಕ್ಷಣವನ್ನು ಪಡಿತಾಯಿದ್ರು. ಅವರು ಭಾಳ ಆಸಕ್ತಿಯಿಂದ ಪಾಪ ಕೇಳೋರು, ಒಂದು 45 ಮಿನಿಟ್ಸ್ ಪರವಾಗಿಲ್ವಾ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ಮಾಡಿ ಆಮೇಲೆ ಅವ್ರ ಜೊತೆ ಹೋಟೆಲ್ ತಿಂಡಿ ತಿನ್ನುವಂಥ ಅನೇಕ ಸಂದರ್ಭಗಳು ನನಗೆ ಇವತ್ತಿಗೂ ನೆನಪಿನಲ್ಲಿದೆ. ಯೋಗ ಎಂದರೆ ಇಷ್ಟಪಡ್ತಿದ್ದ ಸಚಿನ್. ಹೌದು, ಕ್ರಿಕೆಟ್ನ ದಂತಕಥೆ ಸಚಿನ್ ತೆಂಡೂಲ್ಕರ್ಗೆ ಯೋಗ ಅಂದ್ರೆ ಅಚ್ಚುಮೆಚ್ಚು. ಓಂಕಾರ್ ಅವರ ತರಬೇತಿಯಿಂದ ಹೆಚ್ಚು ಪ್ರಭಾವಿತರಾಗಿದ್ದ ಸಚಿನ್ ಶಿಬಿರ ಮುಗಿದ್ರೂ ಹೆಚ್ಚು ಆಸಕ್ತಿಯಿಂದ ಮತ್ತೊಂದಿಷ್ಟು ಕಾಲ ಹೆಚ್ಚು ಅಭ್ಯಾಸ ನಡೆಸುತ್ತಿದ್ರು. ಏಕಾಗ್ರತೆಯನ್ನ ಕಾಯ್ದುಕೊಳ್ಳಲು ತೆಂಡೂಲ್ಕರ್ ಯೋಗದ ಮೊರೆ ಹೋಗಿದ್ರಂತೆ. ದ್ರಾವಿಡ್ ಫಿಟ್ನೆಸ್ನ ಗುಟ್ಟು ಸಹ ಯೋಗ ಆಗಿತ್ತು. ಭುಜದ ಶಸ್ತ್ರಚಿಕಿತ್ಸೆ ನಂತರ ಕುಂಬ್ಳೆ ಶ್ರೀನಾಥ್ಗೆ ಯೋಗದಿಂದ ಚೇತರಿಕೆ ಸಿಕ್ಕಿತ್ತು. ಪತ್ನಿ ಕೂಡ ಯೋಗ ಶಿಕ್ಷಕಿ. ಓಂಕಾರ್ ಅವರ ಪತ್ನಿ ವಾಣಿಶ್ರೀ ಕೂಡ ಯೋಗ ಶಿಕ್ಷಕಿಯಾಗಿದ್ದಾರೆ. ಓಂಕಾರ್ ಅವರ ಕನಸಿಗೆ ಬೆನ್ನಾಗಿ ನಿಂತವರು ವಾಣಿಶ್ರೀ. ಗಂಡನ ಯಶಸ್ಸಿನಲ್ಲಿ ಇವರ ಪಾತ್ರವೂ ಪ್ರಮುಖವಾಗಿದೆ. ಪತಿಯಿಂದಲೇ ಯೋಗ ಕಲಿತಿರುವ ವಾಣಿಶ್ರೀ ಕಳೆದ 12 ವರ್ಷದಿಂದ ಮಹಿಳೆಯರಿಗಾಗಿ ಪ್ರತ್ಯೇಕ ಕ್ಲಾಸ್ ತೆಗೆದುಕೊಳ್ತಾರೆ. ನಾನು ಮದುವೆ ಆದಮೇಲೆ ಓಂಕಾರ್ ಅವ್ರ ಜೊತೆನೇ ಯೋಗ ಕಲ್ತಿದ್ದು. ಅವರೇ ನನ್ನ ಗುರು. ಅದಕ್ಕೆ ಮುಂಚೆ ನನಗೇನು ಯೋಗ ಗೊತ್ತಿರಲಿಲ್ಲ. ಆಮೇಲೆ ಅವ್ರ ಜೊತೆಯಲ್ಲೇ ಕಲಿತು ಅಭ್ಯಾಸ ಮಾಡಿ ಈಗ ಮಹಿಳೆಯರ ತರಗತಿಯನ್ನು ತಗೊಳ್ತಾ ಇದ್ದೀನಿ. ಮಹಿಳೆಯರಿಗೆ ಬೆಳಗ್ಗೆ ಮತ್ತು ಸಂಜೆ ಹಲವಾರು ಕಾರಣಗಳಿಂದ ಬರೋಕ್ಕಾಗಲ್ಲ. ಹಾಗಾಗಿ 10:30 11:30 ಇಟ್ಸ್ ಸ್ಪೆಷಲಿ ಮೆಂಟ್ ಫಾರ್ ಹೌಸ್ ವೈಫ್ಸ್. ಶಾಲಾ ಮಕ್ಕಳಿಗಾಗಿ ಸೂರ್ಯ ಯೋಜನೆ. ಎಷ್ಟೇ ಅಲ್ಲ, ಶಾಲಾ ಮಕ್ಕಳಿಗೆ ಉಚಿತ ಯೋಗ ಶಿಕ್ಷಣ ನೀಡ್ತಾ ಇದ್ದಾರೆ. ಇದುವರೆಗೂ 1,25,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಉಚಿತ ಪುಸ್ತಕ ನೀಡುವ ಮೂಲಕ ಯೋಗದ ನಿಯಮಗಳನ್ನ ಹೇಳಿಕೊಟ್ಟಿದ್ದಾರೆ.
ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ